ನಮ್ಮ ರಾಜ್ಯದಲ್ಲಿ ಆಟೋ ಚಾಲಕರು ತುತ್ತು ಅನ್ನಕ್ಕಾಗಿ ಗ್ಯಾಸ್ಗಾಗಿ ಈಗ ಫೈಟ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಆಟೋ ಗ್ಯಾಸ್ಗಾಗಿ ಒಂದು ವಾರದಿಂದ ಅನುಭವಿಸ್ತಾ ಇರುವಂತಹ ಕಷ್ಟ ಅಷ್ಟಿಷ್ಟಲ್ಲ. ಶೇಷಾದ್ರಿಪುರಂನಲ್ಲಿ ಗ್ಯಾಸ್ಗಾಗಿ ಬಂಕ್ ಮುಂದೆ ಚಾಲಕರು ನಿಂತಿದ್ದಾರೆ. ಇದರ ಮಧ್ಯೆಯೇ ಗ್ಯಾಸ್ ಬೆಲೆ ಕೂಡ ಏರಿಕೆ ಮಾಡಿದ್ದು ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. 105 ರೂಪಾಯಿವರೆಗೆ ಬೆಲೆ ಏರಿಸಿದ್ರೆ ಆಟೋ ಓಡಿಸೋದು ಹೇಗೆ? ನಮ್ಗೇನು ಸಿಗುತ್ತೆ? ನಾವು ಪ್ಯಾಸೆಂಜರ್ ಬಳಿ ಎಕ್ಸ್ಟ್ರಾ ಕೇಳಿದರೆ ಅವ್ರು ಕೊಡೋದಿಲ್ಲ, ಮೀಟರ್ನಲ್ಲಿ ಎಷ್ಟಿದೆಯೋ ಅಷ್ಟೇ ಕೊಡ್ತೀವಿ ಅಂತ ಹೇಳ್ತಾರೆ. 105 ರೂಪಾಯಿ 1 ಲೀಟರ್ ಆದರೆ ಸಂಜೆ ತನಕ ಓಡಿಸಿದ್ರು ನಮ್ಗೆ ಏನೂ ಸಿಗಲ್ಲ. ಸರ್ಕಾರ ಕೂಡಲೇ ಒಂದು ರೇಟ್ ಫಿಕ್ಸ್ ಮಾಡಬೇಕು ಅಂತ ಆಟೋ ಚಾಲಕರು ಗದ್ಗದಿತರಾಗಿ ಕಣ್ಣೀರು ಹಾಕೊಂಡು ತಮ್ಮ ಗೋಳನ್ನು ಹಂಚಿಕೊಂಡಿದ್ದಾರೆ. ಇನ್ನು ಗ್ಯಾಸ್ ಸಿಗದೆ ಆಟೋ ಚಾಲಕ ಗಿರೀಶ್ ಎನ್ನುವರು ಕಣ್ಣೀರು ಹಾಕಿದ್ದಾರೆ. ರೇಸ್ಕೋರ್ಸ್ ರಸ್ತೆಯಿಂದ ಆಟೋ ತಳ್ಕೊಂಡು ಬಂದಿದ್ದೇನೆ, ಇಲ್ಲಿ ಕ್ಯಾಶ್ ಮಾತ್ರ ಅಂತಾರೆ. 80 ರೂಪಾಯಿ ಕ್ಯಾಶ್ ಇದೆ, ಅದಕ್ಕೆ ಎಷ್ಟು ಬರುತ್ತೋ ಅಷ್ಟೇ ಹಾಕಿಸ್ಕೋಬೇಕು. ಸರ್ಕಾರ ಗ್ಯಾಸ್ ಕೊಡೋಕೆ ಆಗ್ತಿಲ್ಲ, ಸುಮ್ಮನೆ ಸೀಮೆ ಹಸು ಕೊಡಿಸೋದಕ್ಕೆ ಹೇಳಿಬಿಡಿ, ಊರಿಗೆ ಹೋಗಿ ಹಸು ಮೇಯಿಸ್ಕೊಂಡು ಜೀವನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕಲಬುರಗಿ ನಗರದ ನ್ಯೂ ಜೇವರ್ಗಿ ರಸ್ತೆಯಲ್ಲಿ ಸೂಪರ್ ಗ್ಯಾಸ್ ಬಂಕ್ ಬಳಿಯಲ್ಲಿ ಆಟೋ ಚಾಲಕರು ಪ್ರತಿಭಟನೆಯನ್ನು ನಡೆಸಿದರು. 5-6 ದಿನಗಳಿಂದ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಸಾಲ ಮಾಡಿ ಜೀವನ ನಡೆಸಬೇಕಂತ ಅನಿವಾರ್ಯತೆ ಎದುರಾಗಿದೆ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿ ಹದಗೆಟ್ಟೋಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಇದಕ್ಕೆಲ್ಲ ಪರಿಹಾರ ಕೊಡಬೇಕು. ಆಟೋ ಡ್ರೈವರ್ ಒಳಗೆ ಇಲ್ಲ ಅಂದರೆ ಊರು ಬಿಟ್ಟು ಹೋಗ್ಬೇಕು. 2 ಸೀಮೆ ಹಸ ಕೊಡಿಸ್ಬಿಡಕ್ಕೆ ಹೇಳ್ಬಿಡಿ ರಾಜ್ಯ ಸರ್ಕಾರಕ್ಕೆ. ಹಾಲು ಕರ್ಕೊಂಡು ಇಡ್ತೀವಿ ಅಂತಾಗೆ ನೆಮ್ಮದಿಗೆ ಜೀವನನೇ ಮಾಡೋಕ್ಕಾಯ್ತಲ್ಲ, ಹಿಂಸೆ ಆಗ್ಬಿಟ್ಟೈತಿ. ಈ ಗ್ಯಾಸ್ ಇವಾಗ ಗ್ಯಾಸ್ ರೈಟ್ 105 ರೂಪಾಯಿ ಆದರೆ ನಾವು ಎಲ್ಲಿಂದ ಜೀವನ ಮಾಡೋದ? 80 ರೂಪಾಯಿ ಐತಿ, ಇವಾಗ ಹಾಕ್ತಾನೋ ಹಾಕಲ್ವ ಅದೋ ಗೊತ್ತಿಲ್ಲ ನನಗೆ. ನಮ್ಗೆ ಆಟೋ ನಡೆಸ್ತೇವೆ ಅಂದ್ರೆ ನಮ್ಗೆ ಏನೂ ಸವಲತ್ತಿಲ್ಲ. ಇಲ್ಲಿ ಗ್ಯಾಸ್ ಎಲ್ಲ ಬಂದ್ ಆಗಿಬಿಟ್ಟಿದೆ. ನಾವು ಹೆಂಗೆ ಮಾಡ್ಕೊತಿರ್ಬೇಕು? ಜೀವನದಲ್ಲಿ ತುಂಬ ತ್ರಾಸಿದೆ. ಕಸ್ಟಮರ್ ಕೇಳಿದ್ರು ಏನೂ ಹೇಳಕ್ಕಿಲ್ಲ. ಕಸ್ಟಮರ್ ನಾವೇನೋ ಒಂದು ಪೇಷೆಂಟ್ ಈಗೇನೋ ಒಂದು ಪೇಷೆಂಟ್ ತೊಗೊಂಡು ಬಂದಿದ್ದು, ನಿಲ್ಲದ ಗಾಡಿ ಎಲ್ಲಿ ತನಕ ಹೋಗ್ತದೆ ಅಲ್ಲಿ ತನಕ ನಡೀಪ ತೊಗೊಂಡು ಬಂದಿನಿ ಸರ್. ಹೀಗೆ ಇಲ್ಲಿ ಆಟೋದವರು ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ದೊಡ್ಡಬಳ್ಳಾಪುರ ನಗರದ ವೀರಭದ್ರ ಸ್ವಾಮಿ ಆಟೋ LPG ಬಂಕ್ ಮುಂದೆ ಮಾಲೀಕರು ಹಾಗೂ ಆಟೋ ಚಾಲಕರ ನಡುವೆ ವಾಗ್ವಾದವೂ ಕೂಡ ನಡೆದಿದೆ. ಸ್ಟಾಕ್ ಇದ್ರೂ ಆಟೋಗಳಿಗೆ ಗ್ಯಾಸ್ ನೀಡ್ತಾ ಇಲ್ಲ ಅಂತ ಹೇಳಿ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ದಿವಸದ ಮುಂಚೆ ಬಂದಿದ್ದ ಸ್ಟಾಕ್ 2 ದಿನ ಖಾಲಿ ಆಗಿದೆ. ಇವಾಗ ದೊಡ್ಡಬಳ್ಳಾಪುರದ ಆಟೋ ಮುಖ್ಯಸ್ಥರು ಯಾರು ಇದಾರೋ ಅವರೇ ಬಂದು ಬೋರ್ಡ್ ಅಲ್ಲೂ ಚೆಕ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕ್ಲಾರಿಫೈ ಆಗಿದೆ, ಸ್ಟಾಕ್ 100% ಇಲ್ಲ, ಖಾಲಿ ಆಗಿದೆ. ಸ್ಟಾಕ್ ಬಂದ ಮೇಲೆ ನೆಕ್ಸ್ಟ್ ಕೊಡ್ತೀವಿ. ದೊಡ್ಡಬಳ್ಳಾಪುರದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಅಂತ ಇವಾಗ ಎಲ್ಲರೂ ಸಾಮೂಹಿಕವಾಗಿ ಎಲ್ಲ ಡಿಸೈಡ್ ಮಾಡಿದ್ದಾರೆ. 200 ರೂಪಾಯಿ ಮಾತ್ರ ಹಾಕ್ತಿವಿ. ದೊಡ್ಡಬಳ್ಳಾಪುರದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕಾರ್ಡ್ ತಗೊಂಡ್ಬಂದ್ರೆ ಲೋಕಲ್ ID ಪ್ರೂಫ್ ತೋರಿಸಿದ್ರೆ ದೊಡ್ಡಬಳ್ಳಾಪುರದವ್ರಿಗೆ ಹಾಕ್ಬೇಕು. ದಿವಸದ ಮುಂಚೆ ಬಂದಿದ್ದ ಸ್ಟಾಕ್. ಇನ್ನು ಕಲಬುರಗಿಯಲ್ಲಿ ಬಹುತೇಕ ಎಲ್ಲಾ ಬಂಕ್ಗಳು ಕೂಡ ಕ್ಲೋಸ್ ಆಗಿದ್ದಾವೆ. 2 ವಾರದಿಂದ LPG ಗ್ಯಾಸ್ ಸಿಗ್ತಿಲ್ಲ, ಕುಟುಂಬ ನಡೆಸೋದು ಕಷ್ಟ ಆಗ್ತಿದೆ ಅಂತ ಆಟೋ ಚಾಲಕ ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರಿನ ಮೂಡಲಪಾಳ್ಯದ ಸೂಪರ್ ಗ್ಯಾಸ್ ಬಂಕ್ ಮುಂದೆ 1 ಕಿಲೋಮೀಟರ್ ಕ್ಯೂ ನಿಂತಿದೆ. ಒಂದು ಆಟೋಗೆ 500 ರೂಪಾಯಿಗೆ ಮಾತ್ರ LPGಯನ್ನು ಹಾಕಲಾಗ್ತಾ ಇದೆ. ಇನ್ನು ಚಾಮರಾಜಪೇಟೆಯಲ್ಲಿರುವಂತಹ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಹುಬ್ಬಳ್ಳಿ, ಚಿತ್ರದುರ್ಗ, ಹಾಸನ ಹೀಗೆ ಇಡೀ ರಾಜ್ಯದಲ್ಲಿ ಆಟೋ ಚಾಲಕರ ಕಷ್ಟ ಹೇಳತೀರದಾಗಿದೆ. ಊರೂರಲ್ಲೂ